ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ವಿದ್ಯಮಾನಗಳ ಪ್ರಮುಖ ಮುಹೂರ್ತ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಷ್ಯಾ ಉಕ್ರೇನ್ ನಡುವೆ ಭೀಕರ ಯುದ್ಧ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ಶಸ್ತ್ರ ತ್ಯಜಿಸಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. ನಮ್ಮ ದೇಶವನ್ನ ನಾವೇ ರಕ್ಷಣೆ ಮಾಡಿಕೊಳ್ತೀವಿ, ನಮ್ಮ ಮಿತ್ರ ರಾಷ್ಟ್ರಗಳು ಶಸ್ತ್ರಗಳನ್ನ ಕಳಿಸ್ತಾ ಇವೆ ಅಂತ ಹೇಳಿದ್ದಾರೆ. ಶಸ್ತ್ರಾಸ್ತ್ರಗಳನ್ನ ಕಳುಹಿಸುವಂತೆ ಫ್ರಾನ್ಸ್ಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನೆರವನ್ನ ಕೋರಿದ್ದಾರೆ. Нашу армію йде евакуація. Значить так, я тут, ніяку зброю ми не складемо. ಉಕ್ರೇನ್ ರಾಜಧಾನಿ ಕೀವ್ನಲ್ಲಿ ರಷ್ಯಾ ಸೇನಾ ಪಡೆಗಳು ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇವೆ. ಈಗಾಗಲೇ ರಷ್ಯಾ ಪಡೆ ಉಕ್ರೇನ್ ರಾಜಧಾನಿ ಕೀವ್ ಸುತ್ತುವರೆದಿದೆ. ಇದಕ್ಕೆ ಉಕ್ರೇನ್ ಸೇನೆಯಿಂದ ರಷ್ಯಾಗೆ ಪ್ರತ್ಯುತ್ತರವನ್ನ ನೀಡಲಾಗಿದೆ. ಈವರೆಗೆ ರಷ್ಯಾದ 3,500 ಯೋಧರನ್ನ ಹೊಡೆದು ಉರುಳಿಸಿದ್ದೀವಿ ಅಂತ ಉಕ್ರೇನ್ ಮಾಹಿತಿ ಕೊಟ್ಟಿದೆ. 14 ರಷ್ಯನ್ ಫೈಟರ್ ಜೆಟ್, 102 ಟ್ಯಾಂಕರ್, 536 ಸೇನಾ ವಾಹನಗಳನ್ನು ಧ್ವಂಸಗೊಳಿಸಲಾಗಿದೆ ಅಂತ ಉಕ್ರೇನ್ ಸೇನೆ ಮಾಹಿತಿಯನ್ನ ಕೊಟ್ಟಿದೆ. ಜಗತ್ತಿನ ಗಮನ ಈಗ ಉಕ್ರೇನ್ ದೇಶದ ಮೇಲಿದೆ. ರಷ್ಯಾದ ದಾಳಿಯಿಂದ ತತ್ತರಿಸಿ ಹೋಗ್ತಿರುವಂತಹ ಉಕ್ರೇನ್ ದೇಶವನ್ನ ಎಲ್ಲ ರಾಷ್ಟ್ರಗಳು ನೋಡಿ ಮರುಗ್ತಾ ಇವೆ. ಒಂದು ಕಾಲದಲ್ಲಿ ಪ್ರವಾಸಿಗರ ಪಾಲಿಗೆ ಸ್ವರ್ಗದಂತೆ ಇದ್ದ ಉಕ್ರೇನ್ನಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಎಂಬ ಆತಂಕ ಎಲ್ಲರಲ್ಲೂ ಕಾಡ್ತಾ ಇದೆ. ಉಕ್ರೇನ್ನ ಒಡೆಸಾ ನಗರಕ್ಕೆ ರಷ್ಯಾ ಸೇನೆ ಲಗ್ಗೆ ಇಟ್ಟಿದೆ. ಒಡೆಸಾದ ಹಲವು ಪ್ರದೇಶಗಳಲ್ಲಿ ಬಾಂಬ್ ದಾಳಿ ನಡೀತಾ ಇದ್ದು, ಉಕ್ರೇನ್ ರಾಜಧಾನಿ ಕೀವ್ನಲ್ಲಿ ರಷ್ಯಾ ಸೇನೆ ಸುತ್ತುವರೆದಿದೆ. ಈಗಾಗಲೇ ರಷ್ಯಾ ಸೇನೆ ಕೀವ್ನಿಂದ 5 ಕಿಲೋಮೀಟರ್ ದೂರದಲ್ಲಿದ್ದು, ಕೀವ್ ನಗರದ 4 ಕಡೆಯಿಂದ ರಷ್ಯಾ ಸೇನೆ ನುಗ್ತಾ ಇದೆ. ರಷ್ಯಾ ಸೇನೆ ದಾಳಿಗೆ ಉಕ್ರೇನ್ ಸೈನ್ಯ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಉಕ್ರೇನ್ ರಾಜಧಾನಿ ಕೀವ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ದು, ಜನರು ಭಯದಲ್ಲಿ ಬದುಕ್ತಾ ಇದ್ದಾರೆ. ಈಗಾಗಲೇ ಇಂಟರ್ನೆಟ್ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹೀಗಾಗಿ ಅಲ್ಲಿನವರನ್ನ ಸಂಪರ್ಕ ಮಾಡುವುದು ತುಂಬಾ ಕಷ್ಟವಾಗಿ ಪರಿಗಣಿಸಲಿದೆ. ಇನ್ನು ಉಕ್ರೇನ್ನಲ್ಲಿರುವಂತಹ ಭಾರತೀಯರನ್ನ ಕರೆತರುವುದಕ್ಕೆ ಸರ್ಕಸ್ ಮಾಡಲಾಗ್ತಾ ಇದೆ. ಈಗಾಗಲೇ ಉಕ್ರೇನ್ನಲ್ಲಿರುವಂತಹ ಭಾರತೀಯರನ್ನ ಕರೆತರುವುದಕ್ಕೆ ಏರ್ ಇಂಡಿಯಾ ವಿಮಾನ ರುಮೇನಿಯಾ ತಲುಪಿದೆ. ರುಮೇನಿಯಾದ ಬುಕಾರೆಸ್ಟ್ನಲ್ಲಿ ಲ್ಯಾಂಡಿಂಗ್ ಆಗಿದ್ದು, ಭಾರತೀಯರನ್ನ ಕರೆತರೋಕೆ ತಯಾರಿಗಳಾಗ್ತಾ ಇದೆ. ಉಕ್ರೇನ್ನಲ್ಲಿರುವಂತಹ ಭಾರತದ ಮೊದಲ ಬ್ಯಾಚ್ ಏರ್ ಲಿಫ್ಟ್ ಆಗಿದ್ದು, ರುಮೇನಿಯಾದಿಂದ ಮುಂಬೈಗೆ ಮೊದಲ ಬ್ಯಾಚ್ ಸಂಜೆ 8 ಗಂಟೆಗೆ ಮುಂಬೈ ತಲುಪುತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. In history, during this month, we remember Kittur Rani Chennamma on her death anniversary on 21st February. She was ಇನ್ನು ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರಿ 3ನೇ ದಿನ ಆಗಿದೆ. ರಷ್ಯಾ ಉಕ್ರೇನ್ ನಡುವೆ ಯುದ್ಧದಿಂದಾಗಿ ಆರ್ಥಿಕ ಹೊಡೆತವನ್ನ ಎದುರಿಸುವಂತಾಗಿದೆ. ಹೀಗಾಗಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಯುದ್ಧದಿಂದ ಭಾರತದ ಮೇಲಿನ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಹೆಚ್ಚುತ್ತಿರುವಂತಹ ಕಚ್ಚಾ ತೈಲ ಬೆಲೆಯ ಪರಿಣಾಮ ತಗ್ಗಿಸೋದು, ಉಕ್ರೇನ್ನಲ್ಲಿರುವಂತಹ ಭಾರತೀಯರ ರಕ್ಷಣೆ ಕ್ರಮಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಉಕ್ರೇನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಭಾರತೀಯರಿಗೆ ಅವರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಕೂಡ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಭಾರತೀಯರ ರಕ್ಷಣೆಗೆ ಬದ್ಧ ಅಂತ ಕೇಂದ್ರ ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಗರಿಕರು, ವಿದ್ಯಾರ್ಥಿಗಳನ್ನ ಕರೆತರುವುದು ನಮ್ಮ ಆದ್ಯತೆಯಾಗಿದೆ. ಸರ್ಕಾರ ಹಗಲಿರುಳು ಈ ಕೆಲಸದಲ್ಲಿ ನಿರತವಾಗಿದೆ. ಪ್ರತಿಯೊಬ್ಬರ ಮಾಹಿತಿ ಸಿಕ್ಕ ತಕ್ಷಣ ವಿದೇಶಾಂಗ ಸಚಿವಾಲಯಕ್ಕೆ ನಾವು ರವಾನೆ ಮಾಡ್ತೀವಿ. ಅವರಿಗೆ ಎಲ್ಲಾ ರೀತಿಯ ನೆರವನ್ನ ನೀಡಲಾಗ್ತಾ ಇದೆ ಅಂತ ಅಜಯ್ ಭಟ್ ತಿಳಿಸಿದ್ದಾರೆ. पूरी तरह से उनको सकुशल लाने का कार्य तेजी से चल रहा है. जैसा कि यूक्रेन के हवाई अड्डे ध्वस्त हो चुके हैं, जानकारी आई है, तो पड़ोसी राज्य जो हैं हमारे, आपको सब पता है, रात दिन अखबारों में और हमारे चैनल्स में आ रहा है, उनके माध्यम से यहाँ लाने के लिए रात दिन हम काम कर रहे हैं और कई लोग आ भी गए हैं. हमारा हंगरी है, रोमानिया है और वहाँ पर बुखारेस्ट एयरपोर्ट से तो कई वहाँ पर लोग इकट्ठा भी हो गए हैं, लगातार जा रहे हैं. जो हमको सूचनाएं आ रही है तत्काल हम उसको अपने विदेश मंत्रालय को भेज रहे हैं. पासपोर्ट नंबर, उनका टेलीफोन, उनका एड्रेस, और वहाँ जाके जो हमारे अधिकारीगण हैं, जो भी हमारे राजदूत इत्यादि जो भी वहाँ पर हमारे अधिकारी हैं, वो सारी की सारी टीम हमारी लगी हुई है. सरकार की पहली प्राथमिकता है कि सकुशल अपने नागरिकों को भारत लाया जाए.
ಸಿಎಂ ಬೊಮ್ಮಾಯಿ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಜೊತೆಯಲ್ಲಿ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸಿಸಿ ಪಾಟೀಲ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಸಿಎಂ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಹಣಕಾಸು ಇಲಾಖೆ, ಕೈಗಾರಿಕಾ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆ ಬಳಿಕ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾರ್ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮ ನಷ್ಟವನ್ನ ಅನುಭವಿಸಿದೆ, ಯಾವುದೇ ತೆರಿಗೆಯನ್ನ ಹೆಚ್ಚಿಸಬೇಡಿ ಅಂತ ಸಿಎಂ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮೈ ಶುಗರ್ ಕಾರ್ಖಾನೆ ಪುನರ್ ಆರಂಭಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಸಿಎಂ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ. ಮೈ ಶುಗರ್ಗೆ 4ನೇ ತಾರೀಕು ಬಜೆಟ್ ಘೋಷಣೆ ಮಾಡ್ತಾರೆ. ಸಂಸದರು, ಶಾಸಕರು, ರೈತರೊಂದಿಗೆ ನಡೆದ ಸಭೆಯ ಮಾತುಕತೆಯಂತೆ ನಮ್ಮ ಸರ್ಕಾರ ನಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಬಜೆಟ್ನಲ್ಲಿ ಏನು ಅನುದಾನ ಬೇಕು ಅಂತಕ್ಕಂಥದ್ದನ್ನ 4ನೇ ತಾರೀಕು ಏನು ಬಜೆಟ್ ಇದೆ ಆ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದು ಪೂರಕವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮೈ ಶುಗರ್ ಫ್ಯಾಕ್ಟ್ರಿನ ಪುನರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಏನು ಮಾತನ್ನು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಬದ್ಧವಾಗಿದೆ. ಮೈ ಶುಗರ್ ವಿಚಾರದಲ್ಲಿ ಈ ಸಭೆಗಳಲ್ಲಿ ಶಾಸಕರು, ಸಂಸದರು ಮತ್ತು ರೈತ ಪ್ರತಿನಿಧಿಗಳೊಂದಿಗೆ ಏನು ಮುಖ್ಯಮಂತ್ರಿಗಳು ಮಾತಾಡಿದ್ರು ಆದಂತೆ ನಡೆದಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮಾಜಿ ಸಿಎಂ ಬಿಎಸ್ವೈ ಪುತ್ರ ಸಂಸದ ಬಿವೈ ರಾಘವೇಂದ್ರ ಭೇಟಿ ಮಾಡಿದರು. ವಿಧಾನಸೌಧದಲ್ಲಿ ಸಿಎಂ ಭೇಟಿ ಮಾಡಿದ ರಾಘವೇಂದ್ರ ಚರ್ಚೆಯನ್ನ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವಂತೆ ಸಿಎಂ ಬೊಮ್ಮಾಯಿಗೆ ಮನವಿಯನ್ನ ಮಾಡಿಕೊಂಡರು. ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂತೆ ಸಿಎಂ ಬೊಮ್ಮಾಯಿಗೆ ರಾಘವೇಂದ್ರ ಆಹ್ವಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಾರ್ಚ್ 5ನೇ ತಾರೀಕು ಸಿಎಂ ಬೊಮ್ಮಾಯಿ ಶಿವಮೊಗ್ಗಕ್ಕೆ ಭೇಟಿ ನೀಡುವಂತ ಚಾನ್ಸಸ್ ಇದೆ. ಶಿಕಾರಿಪುರದಲ್ಲಿ ಮಾರ್ಚ್ 5ರಂದು ಮಾಜಿ ಸಿಎಂ ಯಡಿಯೂರಪ್ಪಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಪಾಲ್ಗೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಜರಂಗದಳ ಕಾರ್ಯಕರ್ತ ಹರ್ಷ ಹತ್ಯೆ ಬಳಿಕ ಹೊತ್ತಿ ಉರಿದಿದ್ದ ಶಿವಮೊಗ್ಗದಲ್ಲಿ ಪರಿಸ್ಥಿತಿ ಈಗ ಶಾಂತವಾಗಿದೆ. ಇಂದಿನಿಂದ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ. ಸೋಮವಾರ ಬೆಳಗ್ಗೆ 9 ಗಂಟೆವರೆಗೂ ನಗರದಲ್ಲಿ 144 ಸೆಕ್ಷನ್ ಕಂಟಿನ್ಯೂ ಆಗುತ್ತೆ. ಇಂದಿನಿಂದ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅಂಗಡಿ ಮುಂಗಟ್ಟುಗಳು ತೆರೆಯೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. 6 ಗಂಟೆಯಿಂದ 4 ಗಂಟೆವರೆಗೆ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಅವಕಾಶ ನೀಡುವುದಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ಆದೇಶವನ್ನು ಕೊಟ್ಟಿದ್ರು. ಎಂದಿನಂತೆ ಇವತ್ತು ಕೂಡ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಆಗಿತ್ತು. ಇನ್ನು ಕರ್ಫ್ಯೂ ಸಡಿಲಿಕೆಯಿಂದ ವ್ಯಾಪಾರಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಹತ್ಯೆಯಾದ ಬಜರಂಗದಳ ಕಾರ್ಯಕರ್ತ ಹರ್ಷ ಮನೆಗೆ ಹಲವು ಮಠಾಧೀಶರು ಭೇಟಿಯನ್ನ ಕೊಡ್ತಲೇ ಇದ್ದಾರೆ. ಶಿವಮೊಗ್ಗದ ಸೀಗೆಹಟ್ಟಿಯಲ್ಲಿರುವಂತಹ ಹರ್ಷ ನಿವಾಸಕ್ಕೆ 10ಕ್ಕೂ ಹೆಚ್ಚು ಸ್ವಾಮೀಜಿಗಳು ಭೇಟಿ ನೀಡಿ ಹರ್ಷ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣ ಶ್ರೀಗಳ ನೇತೃತ್ವದಲ್ಲಿ ಹಲವಾರು ಸ್ವಾಮೀಜಿಗಳು ಭೇಟಿ ಮಾಡಿದ್ರು. ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದ್ದಾರೆ. ಬಳಿಕ ಮಾತನಾಡಿದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣ ಶ್ರೀಗಳು, ಹರ್ಷ ಕುಟುಂಬಕ್ಕೆ ಅತಿಯಾಗಿ ದುಃಖವಾಗಿದೆ. ಹರ್ಷ ತಂದೆ ತಾಯಿ ಮಾತನಾಡಿಸಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದೀವಿ. ಹಿಂಸಾತ್ಮಕ ಸಂಘರ್ಷ ನಡೀಬಾರದು. ಸಾರ್ವಜನಿಕರಲ್ಲಿ ಶಾಂತಿ ಸಾಮರಸ್ಯ ಬಹಳ ಮುಖ್ಯ. ಎಲ್ಲ ಜಾತಿ ಧರ್ಮದಲ್ಲೂ ಆಂತರಿಕ ಸಾಮಾಜಿಕ ಶಾಂತಿ ನೆಲೆಸಲಿ ಅಂತ ಹೇಳಿದ್ದಾರೆ. ಅವರ ಪರಿವಾರ, ಅವರ ಕುಟುಂಬ, ಅವರ ತಂದೆ ತಾಯಿಗಳು, ಅವರ ಸಹೋದರಿಯರು, ಅವರ ಬಂಧು ಬಾಂಧವರು ವರ್ಷ ಅವರನ್ನು ಇಡೀ ರಾಷ್ಟ್ರವೇ ಕಳ್ಕೊಂಡಂತಹ ಸಂದರ್ಭದಲ್ಲಿ, ರಾಜ್ಯ ಕಳೆದುಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಸಹಜವಾಗಿಯೇ ದುಃಖ ಆಗಿದೆ. ಅವ್ರ ತಂದೆ ತಾಯಿಗಳನ್ನು ಮಾತಾಡಿಸಿ ಹರ್ಷರವರ ಸಹೋದರಿಯರ ಜೊತೆಗೆ ಅವರು ಸಾಂತ್ವನವನ್ನು ಹೇಳಿ ಧೈರ್ಯವನ್ನು ತುಂಬಿ ನಾವುಗಳು ಕೂಡ ಒಂದಷ್ಟು ಅವರಿಗೆ ಒಂದು ಆಶೆ. ಇನ್ನು ಹರ್ಷ ಕೊಲೆ ಪ್ರಕರಣ ಸಂಬಂಧ ಎಸ್ಡಿಪಿಐ ಪಿಎಫ್ಐ ಬ್ಯಾನ್ಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಕಾರವಾರದಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಯಾವ ಸಂಘಟನೆಗಳನ್ನ ಬ್ಯಾನ್ ಮಾಡಬಹುದು ಅಂತ ಅದರದ್ದೇ ಆದ ಮಾನದಂಡಗಳು ಅಂತ ಇರ್ತಾವೆ. ಅದನ್ನ ಏನ್ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡುತ್ತೆ. ಹರ್ಷನನ್ನ ಕಳ್ಕೊಂಡಿರುವಂತೆ ನಮ್ಮ ವ್ಯವಸ್ಥೆ ದುರಂತ. ದಿಢೀರಾಗಿ ಕೆಲವು ಮತಾಂಧ ಶಕ್ತಿಗಳು ನಡೆಸಿದಂತ ಕೃತ್ಯ ಇದು. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಎಲ್ಲರನ್ನೂ ಬಂಧನ ಮಾಡಲಾಗಿದೆ. ಮತಾಂಧತೆ ಕ್ರೂರತ್ವ ಮೆರೆದವರಿಗೆ ಕಠಿಣ ಶಿಕ್ಷೆಯೇ ಪರಿಹಾರ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಯಾವ ಉಗ್ರಗಾಮಿತ್ವವನ್ನು ಪ್ರದರ್ಶನ ಮಾಡ್ಬೋದು ಅಂತ ಯಾವ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದರದ್ದೇ ಆದ ಮಾನದಂಡಗಳಿದೆ. ಅದನ್ನು ಏನು ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡುತ್ತೆ.
ಹರ್ಷನನ್ನು ಕಳ್ಕೊಂಡಿರುವಂಥದ್ದು ನಮ್ಮ ಇಡೀ ವ್ಯವಸ್ಥೆಗೆ ದೊಡ್ಡ ದುರಂತ. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ಸಂಘಟನೆಗಳೆಲ್ಲರೂ ಕೂಡ ಹರ್ಷನ ಮನೆಗೆ ನಾವು ಹೋಗಿದ್ದೇವೆ. ಮುಂದೆ ಹೀಗಾಗದಂತೆ ಎಚ್ಚರ ವಹಿಸಬೇಕಾದಂಥ ಎಲ್ಲ ಜವಾಬ್ದಾರಿಗಳು ನಮ್ಮ ಮೇಲಿದೆ. ಆದರೆ ದಿಢೀರಾಗಿ ಕೆಲವು ಮತಾಂಧ ಶಕ್ತಿಗಳು ಮಾಡಿರುವಂಥ ಅನಾಹುತಗಳಿದ್ದು, ಅದಕ್ಕೋಸ್ಕರ ಅವ್ರ ಮೇಲೆ ಇತಿಹಾಸದಲ್ಲಿ ಇಷ್ಟು ಬೇಗ ಕ್ಷಿಪ್ರವಾದ ಕಾರ್ಯಾಚರಣೆ ಆದದ್ದು ನಾನು ನೋಡಿಲ್ಲ. ಎಲ್ಲರನ್ನೂ ಬಂಧನಗೊಳಪಡಿಸಿದೆ. ಏನು ಮಾಡಬೇಕು ಅದನ್ನೆಲ್ಲವನ್ನು ನಿರ್ಧಾರವನ್ನು ಮಾಡಿಬಿಡ್ತಾರೆ. ಇಂಥ ಕುತಂತ್ರಗಳಿದ್ದಲ್ಲ, ಸಾಮಾನ್ಯವಾಗಿ ಯಾವುದೇ ಗೊಂದಲ ಇಲ್ಲದಿರುವಂಥ ಒಬ್ಬ ಹುಡುಗ, ಹಿಂದುತ್ವ ಪರವಾಗಿ ಅವನ ವಾದ ಇರ್ಬೋದು, ಚರ್ಚೆ ಇರ್ಬೋದು, ಸಹಜವಾಗಿದೆ ಅದು. ಆದರೆ ಕೊಲ್ಲುವಷ್ಟು ಕ್ರೂರತ್ವ ಈ ಮನುಷ್ಯ ಕುಲಕ್ಕೆ ಒಂದು ರೀತಿ ಕೆಟ್ಟ ಭಾವನೆಗಳು ಬರ್ತದೆ ಅಂತ ನಮ್ಗೆ ಯಾರಿಗೂ ಕೂಡ ಯಾವುದೇ ಸರ್ಕಾರಕ್ಕೆ ಅರ್ಥ ಆಗೋದು ಕಷ್ಟ. ಅಂಥ ಮತಾಂಧತೆ ಮತ್ತು ಕ್ರೂರತ್ವವನ್ನು ಅವರು ಮೆರೆದಿದ್ದಾರೆ. ಅದಕ್ಕೆ ಕಠಿಣ ಶಿಕ್ಷೆಯಿಂದ ಪರಿಹಾರ, ಮತ್ತೇನು ಮಾಡಲಿಕ್ಕಾಗುತ್ತೆ. ಯಾರ್ಯಾರು ಇದ್ದಾರೆ ಅನ್ನೋದನ್ನು ಭೇದಿಸುವಂಥ ಕೆಲಸಗಳು ಕೂಡ ಆಗಿದೆ. ಎಲ್ಲವನ್ನೂ ಸರ್ಕಾರ ಗಮನಿಸ್ತಾ ಇದೆ. ನಮ್ಮ ಗುಪ್ತಚರ ಇಲಾಖೆಯವರು ಮತ್ತಷ್ಟು ವಿಸ್ತೃತವಾದಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಪೊಲೀಸರು ಭಾಳ ಕಠಿಣವಾಗಿ ವರ್ತಿಸಿದ್ದಾರೆ. ಯಾರನ್ನೂ ಬಿಡುವಂಥ ಪ್ರಶ್ನೆಗಳಿಲ್ಲ. ಇನ್ನು ಹೀಗೆ ನಡೆದಿರುವಂತೆ ನೋಡ್ಕೊಳ್ತೀವಿ. ಭಜರಂಗದಳ ಕಾರ್ಯಕರ್ತ ಹರ್ಷ ನಿವಾಸಕ್ಕೆ ಸಚಿವ ಕೆಎಸ್ ಈಶ್ವರಪ್ಪ ಪತ್ನಿ ಜಯಲಕ್ಷ್ಮಿ ಹಾಗೂ ಪುತ್ರ ಕಾಂತೇಶ್ ಭೇಟಿ ನೀಡಿದರು. ಹರ್ಷ ಕುಟುಂಬಸ್ಥರಿಗೆ ಸಾಂತ್ವನ ನೀಡಿ ಆರ್ಥಿಕ ನೆರವನ್ನು ಕೊಟ್ಟಿದ್ದಾರೆ. 10 ಲಕ್ಷದ ಚೆಕ್ ನೀಡಿ ಈಶ್ವರಪ್ಪ ಪತ್ನಿ ಜಯಲಕ್ಷ್ಮಿ, ಪುತ್ರ ಕಾಂತೇಶ್ ಆರ್ಥಿಕ ನೆರವಾಗಿ ನಿಂತಿದ್ದಾರೆ. ಅಲ್ಲದೆ ಸ್ವಾಮೀಜಿಗಳು ಕೂಡ ಹರ್ಷ ಕುಟುಂಬಕ್ಕೆ 1 ಲಕ್ಷ ಆರ್ಥಿಕ ನೆರವನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ವಿವಿಧ ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಕರೆಯನ್ನು ನೀಡಿದ್ದು, ನಗರದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ವ್ಯಾಪಾರ ವಹಿವಾಟು ಬಂದ್ ಮಾಡಿದ್ದಾರೆ. ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಹರ್ಷ ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಗಂಗಾವತಿಯ ಸಿಬಿಎಸ್ ವೃತ್ತದಿಂದ ಗಾಂಧಿ ಚೌಕದವರೆಗೂ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ವು. ಪ್ರತಿಭಟನೆಯಲ್ಲಿ ಗಂಗಾವತಿಯ ಬಿಜೆಪಿ ಶಾಸಕ ಪರಣ್ಣ ಮುನವಳ್ಳಿ, ಕಾಳಿಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು. ಇನ್ನು ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆ ಖಂಡಿಸಿ ಚಾಮರಾಜನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಆಜಾದ್ ಹಿಂದೂ ಸೇನೆ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ವು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೇಸರಿ ಬಾವುಟಗಳು ರಾರಾಜಿಸಿದ್ವು. ಮೆರವಣಿಗೆ ಉದ್ದಕ್ಕೂ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿತ್ತು. ಇನ್ನು ಯಾದಗಿರಿ ಜಿಲ್ಲೆ ಶಹಾಪುರದಲ್ಲೂ ಹರ್ಷ ಕೊಲೆ ಖಂಡಿಸಿ ಹಿಂದೂ ಭಾವಸಾರ ಕ್ಷತ್ರಿಯ ಸಮಾಜ ಬೃಹತ್ ಪ್ರತಿಭಟನೆ ನಡೆಸಿತು. ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದ್ದು, ಹರ್ಷ ಭಾವಚಿತ್ರ ಹಿಡಿದು ಪ್ರತಿಭಟನಾ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಿಬಿಎಂಪಿ ಕಚೇರಿ ಮೇಲೆ ಎಸಿಬಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 100 ಕೋಟಿ ಅಕ್ರಮ ಎಸಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಎಸಿಬಿ ಅಧಿಕಾರಿಗಳು 126 ಫೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜಾಹೀರಾತು, ಟಿಡಿಆರ್, ಟೌನ್ ಪ್ಲಾನಿಂಗ್ ವಿಭಾಗದ ದಾಖಲೆಗಳನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅಕ್ರಮ ಎಸಗಿರುವಂತಹ ಮಾಹಿತಿ ಇದ್ದು, ಕಳೆದ 5 ವರ್ಷಗಳ ಕಾರ್ಯನಿರ್ವಹಣೆಯ ದಾಖಲೆಗಳನ್ನು ನೀಡುವಂತೆ ಎಸಿಬಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸರ್ಚ್ ವಾರೆಂಟ್ ಪಡೆದಿರುವಂತಹ ಎಸಿಬಿ ಅಧಿಕಾರಿಗಳು ಮತ್ತೆ ಸೋಮವಾರದಿಂದ ದಾಳಿಯನ್ನ ಮುಂದುವರಿಸಲಿದ್ದಾರೆ. ನಿನ್ನೆ ಬಿಬಿಎಂಪಿ ಕೇಂದ್ರ ಕಚೇರಿ ಸೇರಿದಂತೆ 11 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಲಾಗಿದ್ದು, 27 ಕಚೇರಿ ಮೇಲೆ ರೇಡ್ ಆಗಿತ್ತು. ಸಾಲು ಸಾಲು ಬಿಎಂಟಿಸಿ ಬಸ್ಗಳ ಅಗ್ನಿ ಆಹುತಿ ಪ್ರಕರಣದ ತನಿಖಾ ವರದಿ ಬಿಎಂಟಿಸಿ ಕೈ ಸೇರಿದೆ. ಇತ್ತೀಚೆಗೆ ಚಲಿಸ್ತಾ ಇದ್ದ ಬಸ್ಗಳಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇತ್ತು. ಅಶೋಕ್ ಲೈಲ್ಯಾಂಡ್ ಕಂಪನಿ ತಜ್ಞರು, ಬಿಎಂಟಿಸಿ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೆದಿತ್ತು. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಳ್ಳುವುದಕ್ಕೆ ವಿನ್ಯಾಸ ದೋಷವೇ ಕಾರಣ ಅನ್ನೋದು ಬೆಳಕಿಗೆ ಬಂದಿದೆ. ಅಶೋಕ್ ಲೈಲ್ಯಾಂಡ್ ಕಂಪನಿಯ ಸುಮಾರು 189 ಬಸ್ಗಳು ಬಿಎಂಟಿಸಿಯಲ್ಲಿವೆ. ಕೆಲ ದಿನಗಳ ಹಿಂದೆ 9 ಮೀಟರ್ ಉದ್ದದ ಮಿನಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬಸ್ನ ಸ್ಟಾರ್ಟರ್ ಹಾಗೂ ಡೀಸೆಲ್ ಪೈಪ್ ಅಕ್ಕಪಕ್ಕ ಇರೋದೇ ಘಟನೆಗೆ ಕಾರಣ. ಸ್ಟಾರ್ಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂತ ತಕ್ಷಣವೇ ಡೀಸೆಲ್ ಪೈಪ್ಗೆ ಕಿಡಿ ತಗುಲಿ ಬೆಂಕಿ ಕಾಣಿಸಿಕೊಂಡಿದೆ. ವಿನ್ಯಾಸದ ದೋಷವೇ ಘಟನೆಗೆ ಕಾರಣ ಅನ್ನೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಓಟಿಪಿ ಪಡೆದು ಅಕೌಂಟ್ನಿಂದ ಹಣ ಎಗರಿಸ್ತಾ ಇದ್ದ 2 ಆರೋಪಿಗಳನ್ನ ಬೆಂಗಳೂರು ಈಶಾನ್ಯ ವಿಭಾಗ ಸೆನ್ ಪೊಲೀಸರು ಬಂಧಿಸಿದ್ದಾರೆ. ಶಿವಪ್ರಸಾದ್ ಮತ್ತು ಪಂಕಜ್ ಚೌಧರಿ ಬಂಧಿತ ಆರೋಪಿಗಳು. ಬಿಬಿಎಂಪಿ ವಾರ್ಡ್ ಆಫೀಸ್ನಿಂದ ಕರೆ ಮಾಡ್ತಾ ಇರೋದಾಗಿ ನಂಬಿಸಿ ಡೆಬಿಟ್ ಕಾರ್ಡ್ ನಂಬರ್,
ಸಿವಿವಿ, ಎಕ್ಸ್ಪೈರಿ ಡೇಟ್ ಮತ್ತು ಒಟಿಪಿ ಪಡೆದು ವಂಚನೆಯನ್ನ ಮಾಡ್ತಾ ಇದ್ರು. ವಂಚನೆ ಮಾಡಿ ಪಡಿತಾ ಇದ್ದ ಹಣವನ್ನ ನಕಲಿ ಖಾತೆಗೆ ಇವರು ಹಾಕೊಳ್ತಾ ಇದ್ರು. ಜೊತೆಗೆ ಆನ್ಲೈನ್ ಮೂಲಕ ಮೊಬೈಲ್ ಖರೀದಿಸಿ OLX ನಲ್ಲಿ ಮಾರಾಟ ಕೂಡ ಮಾಡ್ತಾ ಇದ್ರು. ಕೃತ್ಯಕ್ಕೆ ನಕಲಿ ಸಿಮ್ ಕಾರ್ಡ್ಗಳನ್ನ ಇವರು ಬಳಕೆ ಮಾಡ್ತಾ ಇದ್ರು. ಬಂಧಿತರಿಂದ 22,000 ನಗದು, 9 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ವಿವಿಧ ಠಾಣೆಗಳಲ್ಲಿ ಒಟ್ಟು 8 ಪ್ರಕರಣಗಳು ದಾಖಲಾಗಿದ್ವು. ರಾಮನಗರದಲ್ಲಿ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆಯಾಗಿದೆ. ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿ ಬಾನಂದೂರು ಗ್ರಾಮದ ನಿವಾಸಿ ಗಂಟಪ್ಪ ಕೊಲೆಯಾದಂತ ದುರ್ದೈವಿ. ಭೈರವನ ದೊಡ್ಡಿ ಸಮೀಪ ಇರುವಂತ ಅವರದೇ ತೋಟದ ಬೈಕ್ ಸರ್ವಿಸ್ ಸ್ಟೇಷನ್ ಮನೆಯಲ್ಲಿ ಹೊಟ್ಟೆ ಮತ್ತು ತಲೆಗೆ ಡ್ರ್ಯಾಗನ್ನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ. ರಾತ್ರಿ 11 ಗಂಟೆಯಲ್ಲಿ ಘಟನೆ ನಡೆದಿದೆ ಅಂತ ಸಂಶಯ ಇದೆ. ಕೊಲೆಯಾದ ವ್ಯಕ್ತಿಯ ಮೃತದೇಹ ಬೆಂಗಳೂರಿನ ರಾಜರಾಜೇಶ್ವರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಜಮೀನು ವಿವಾದಕ್ಕೆ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದ್ದು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀನಗರದಲ್ಲಿ ಹಿಮಪಾತದಲ್ಲಿ ಮೃತಪಟ್ಟಿದ್ದ ಕೊಡಗಿನ ಹುತಾತ್ಮ ಯೋಧ ಅಲ್ತಾಫ್ ಅಹಮದ್ ಅಂತ್ಯ ಸಂಸ್ಕಾರ ನೆರವೇರಿದೆ. ಕೊಡಗಿನ ವಿರಾಜಪೇಟೆಯಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಹುತಾತ್ಮ ಯೋಧ ಅಲ್ತಾಫ್ ಅಹಮದ್ ಅಂತ್ಯಕ್ರಿಯೆ ನೆರವೇರಿದೆ. 3 ಸುತ್ತು ಕುಶಾಲತೋಪು ಸಿಡಿಸಿ ಹುತಾತ್ಮ ಯೋಧನಿಗೆ ಗೌರವ ನಮನವನ್ನ ಸಲ್ಲಿಸಲಾಯಿತು. ವಿರಾಜಪೇಟೆಯ ತಾಲೂಕು ಮೈದಾನದಲ್ಲಿ ಅಂತಿಮ ದರ್ಶನ ಪಡೆದು ಸ್ಥಳೀಯರು ಗೌರವವನ್ನ ಸಲ್ಲಿಸಿದರು. ಜಿಲ್ಲಾಡಳಿತ ರಾಷ್ಟ್ರಗೀತೆ ಹಾಡಿ ಹುತಾತ್ಮ ಯೋಧನಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿತು. ಹವಾಲ್ದಾರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದ ಅಲ್ತಾಫ್ ಅಹಮದ್ ಹಿಮಪಾತದಿಂದ ಹುತಾತ್ಮರಾಗಿದ್ದರು. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾದಗಿರಿಯಲ್ಲಿ ನಿನ್ನೆ ಸೀಮಂತ ಕಾರ್ಯದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಗಾಯಗೊಂಡಿದ್ದ ವೃದ್ಧೆ ಇವತ್ತು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಕಲಬುರಗಿಯ ಬಸವೇಶ್ವರ ಆಸ್ಪತ್ರೆಯಲ್ಲಿ ಗಂಗಮ್ಮ ಎಂಬ ವೃದ್ಧೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ದುರ್ಘಟನೆಯಿಂದಾಗಿ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ನಿನ್ನೆ ಸಿಲಿಂಡರ್ ದುರಂತ ಪ್ರಕರಣದಲ್ಲಿ 3 ಮೃತಪಟ್ಟಿದ್ರು. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಗಂಗಮ್ಮ ಸಾವನ್ನಪ್ಪಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದಲ್ಲಿ ನಿನ್ನೆ ನಡೆದಂತ ಸಿಲಿಂಡರ್ ದುರಂತ ಪ್ರಕರಣದಲ್ಲಿ 23 ಜನ ಗಾಯಗೊಂಡಿದ್ರು. ಈವರೆಗೆ 4 ಮೃತಪಟ್ಟಿದ್ದು ಇನ್ನುಳಿದ 19 ಜನರಿಗೆ ಕಲಬುರಗಿಯ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಗನಿಂದಲೇ ತಾಯಿ ಕೊಲೆಯಾಗಿರುವಂತಹ ಘಟನೆ ಬೆಂಗಳೂರಿನ ಮಾರತಹಳ್ಳಿಯ ದೇವರ ಬಿಸನಹಳ್ಳಿಯಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಮಗ ಅಂಬರೀಶ್ ಎಂಬಾತನಿಂದ ಕೃತ್ಯ ನಡೆದಿದ್ದು ಯಮುನಮ್ಮ ಕೊಲೆಯಾದ ತಾಯಿ ಮನೆ ಕೆಲಸ ಮಾಡಿಕೊಂಡು ಶೆಡ್ನಲ್ಲಿ ವಾಸವಾಗಿದ್ದು ಕೆಲಸಕ್ಕೆ ಹೋಗದೆ ಕುಡಿದು ಪ್ರತಿನಿತ್ಯ ಮಗ ಗಲಾಟೆ ಮಾಡ್ತಾ ಇದ್ದ. ನಿನ್ನೆ ಕುಡಿಯೋಕೆ ಹಣ ನೀಡುವಂತೆ ತಾಯಿ ಯಮುನಮ್ಮ ಬಳಿ ಮಗ ಅಂಬರೀಶ್ ಗಲಾಟೆ ಮಾಡಿದ್ದು ಹಣ ನೀಡದ್ದಕ್ಕೆ ಕೋಪಗೊಂಡು ತಾಯಿಯ ಕೆನ್ನೆಗೆ ಹೊಡೆದಿದ್ದಾನೆ. ತೀವ್ರ ಸ್ವರೂಪದ ಏಟು ಬಿದ್ದ ಕಾರಣ ಸ್ಥಳದಲ್ಲೇ ಯಮುನಮ್ಮ ಮೃತಪಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಮಾರತಹಳ್ಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಐತಿಹಾಸಿಕ ದೇವಾಲಯದಲ್ಲಿ ಹುಂಡಿ ಕಳ್ಳತನವಾಗಿದೆ. ಶ್ರೀಕೃಷ್ಣ ದೇವರಾಯನ ಕಾಲದ ಐತಿಹಾಸಿಕ ದೇಶ ನಾರಾಯಣ ಸ್ವಾಮಿ ದೇವಾಲಯದ ಬೀಗ ಮುರಿದ ಖದೀಮರು ಹುಂಡಿ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಧ್ಯರಾತ್ರಿ ದೇವಾಲಯದ ಬೀಗ ಮುರಿದು ಒಳಗೆ ಬಂದಿದ್ದಾರೆ. ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಬ್ಬರು ಖತರ್ನಾಕ್ ಕಳ್ಳರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ದೇವಾಲಯಕ್ಕೆ ಎಂಟ್ರಿಯಾಗಿ ಹುಂಡಿಯನ್ನ ಹೊತ್ಕೊಂಡು ಹೋಗಿದ್ದಾರೆ. ಚನ್ನರಾಯಪಟ್ಟಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾರಕಾಸ್ತ್ರ ತೋರಿಸಿ ವಸೂಲಿಗೆ ಯತ್ನಿಸಿದ 2 ಆರೋಪಿಗಳನ್ನು ಕೆಜಿಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಮಜರ್ ಮತ್ತು ಸೈಯದ್ ಮಾಜ್ ಬಂಧಿತ ಆರೋಪಿಗಳು. ಫೆಬ್ರವರಿ 20ರಂದು ದೊಡ್ಡ ತಲ್ವಾರ್ ಹಿಡಿದು ಆರೋಪಿ ಮಜರ್ ಅಂಗಡಿಯಲ್ಲಿ ಹಣ ವಸೂಲಿಗೆ ಪ್ರಯತ್ನ ಪಟ್ಟಿದ್ದ. ಆರೋಪಿ ವಸೂಲಿಗೆ ಯತ್ನಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಕೂಡಲೇ ಕಾರ್ಯ ಪ್ರವೃತ್ತರಾದ ಪೊಲೀಸರು 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳ ಮೇಲೆ 2 ಸುಲಿಗೆ ಪ್ರಕರಣ ಇರುವುದು ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಆರೋಪಿ ಮಜರ್ ಬಳಿ 25 ಗ್ರಾಂ MDMA ಡ್ರಗ್ಸ್ ಪತ್ತೆಯಾಗಿದೆ. ಬೆಂಗಳೂರಿನ ಕೆಆರ್ಪುರಂನ ಐಟಿಐ ಗೇಟ್ ಮುಂಭಾಗ ನಡುರಸ್ತೆಯಲ್ಲಿ ಕ್ಯಾಂಟರ್ ವಾಹನ ಹೊತ್ತಿ ಉರಿದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವಂತಹ ಶಂಕೆ ಇದ್ದು ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ದೌಡಾಯಿಸಿ ಬೆಂಕಿ ನಂದಿಸಿದೆ. ಕೆಆರ್ಪುರಂ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.
ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಜನ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ. ಕನಕಪುರದ ಸಂಗಮದ ಬಳಿಯಲ್ಲಿ ಸಾವಿರಾರು ಜನ ಜಮಾವಣೆಯಾಗಿದ್ದಾರೆ. ಸಂಗಮದಿಂದ ನದಿ ದಾಟಿ ಬೆಟ್ಟ ತಲುಪುವುದಕ್ಕೆ ಭಕ್ತರು ಹರಸಾಹಸ ಪಡ್ತಾ ಇದ್ದಾರೆ. ನೀರಿನ ರಭಸ ಹೆಚ್ಚಿದ್ರೂ ಲೆಕ್ಕಿಸದೆ ಭಕ್ತರು ನೀರಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಥಳದಲ್ಲಿ ಈಜುಗಾರರಿದ್ದು ಭಕ್ತರಿಗೆ ನೆರವಾಗ್ತಾ ಇದ್ದಾರೆ. ಸಂಗಮದಿಂದ ಹನೂರು ಕಡೆಗೆ ದಡ ಸೇರಿಸುತ್ತಿರುವಂತಹ ಈ ತಂಡ ಈಗಾಗಲೇ ಓರ್ವ ವೃದ್ಧೆ ನದಿಯಲ್ಲಿ ಕೊಚ್ಚಿ ಹೋಗಿ ಚಾಮರಾಜನಗರ ಜಿಲ್ಲೆಯ ಹನೂರು ವ್ಯಾಪ್ತಿಯಲ್ಲಿ ಮೃತದೇಹ ಸಿಕ್ಕಿತು. ಕೆಲವರು ಕೊಚ್ಚಿ ಹೋಗ್ತಾ ಇದ್ದಾಗ ಯುವಕರು ಕೂಡಲೇ ರಕ್ಷಣೆ ಮಾಡಿದ್ದಾರೆ. ನದಿಯ ನೀರಿನ ರಭಸಕ್ಕೆ ಇತರ ಅನಾಹುತ ಹೆಚ್ಚಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಕಾಡಾನೆಗಳು ಪ್ರತ್ಯಕ್ಷವಾಗಿವೆ. ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕುಂಡಿ ಬಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ 2 ಕಾಡಾನೆಗಳು ದಿಢೀರಂತ ನುಗ್ಗಿಬಿಟ್ಟಿದೆ. ಬಂಡೀಪುರದ ಓಂಕಾರ ಅರಣ್ಯ ವಲಯದಿಂದ ಹೊರಬಂದಿರುವಂತಹ ಆನೆಗಳನ್ನು ಕಂಡು ವಾಹನ ಸವಾರರು ಭಯಗೊಂಡಿದ್ದಾರೆ.